ಮಕ್ಕಳು ಶಾಲೆ ಬಿಟ್ಟು ರಸ್ತೆ ಮೇಲೆ ಬಂದಿದ್ದಾರೆ. ನಮ್ಮ ಶಾಲೆಯನ್ನ ಉಳಿಸ್ಕೊಡಿ ಅಂತ ಅಂಗರಾಚ್ತಾ ಇದ್ದಾರೆ. ಮಾಜಿ ಶಾಸಕರ ಕಾರ್ಖಾನೆ ಕಾಟಕ್ಕೆ ಮಕ್ಕಳು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಶಾಲೆ ಪಕ್ಕದಲ್ಲೇ ತಲೆ ಎತ್ತಿರುವ ಬೆಲ್ಲದ ಕಾರ್ಖಾನೆ. ವಿದ್ಯಾರ್ಥಿಗಳಿಗೆ ಕಿರಿಕಿರಿ, ಧೂಳಿನಿಂದ ನಿತ್ಯ ಪರದಾಟ. ಶಾಲಾ ಕೊಠಡಿಗಳಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರೋ ಕಾರ್ಖಾನೆ ಬೂದಿ. ರಸ್ತೆ ಮೇಲೆ ಮಲಗಿ ನಮಗೆ ನ್ಯಾಯ ಕೊಡಿ ಅಂತಿರೋ ಮಕ್ಕಳು, ಕಾರ್ಖಾನೆ ಬಂದ್ ಮಾಡಿಸಿ ಅಂತ ಪ್ರತಿಭಟಿಸುತ್ತಿರೋ ಮಕ್ಕಳು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ. ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳು ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಕುಡಚಿಯ ಮಾಜಿ ಶಾಸಕ ಶ್ಯಾಮ ಘಾಟಗೆ ಒಡೆತನದ ಬೆಲ್ಲದ ಕಾರ್ಖಾನೆ. 2011ರಲ್ಲಿ ಇಲ್ಲಿ ಶಾಲೆ ಆರಂಭವಾಗಿದೆ. ಅಂದಿನಿಂದಲೂ ಚೆನ್ನಾಗಿಯೇ ನಡೆದುಕೊಂಡು ಬಂದಿತ್ತು. 2021ರಲ್ಲಿ ಶಾಲೆಯ ಪಕ್ಕದ ಜಮೀನಲ್ಲಿ ಮಾಜಿ ಶಾಸಕ ಶ್ಯಾಮ ಘಾಟಗೆ ಬೆಲ್ಲ ತಯಾರಿಕಾ ಕಾರ್ಖಾನೆ ತೆರೆಯಲು ಮುಂದಾಗಿದ್ರು. ಅಂದು ವಿರೋಧ ಮಾಡಿದಾಗ ಏನೂ ಸಮಸ್ಯೆ ಆಗಿಲ್ಲ, ಚಿಕ್ಕ ಕಾರ್ಖಾನೆ ಅಂತ ಸಬೂಬು ಹೇಳಿ ಕಾರ್ಖಾನೆ ಆರಂಭಿಸಿದ್ದಾರೆ. ಕಾರ್ಖಾನೆಯಿಂದ ಶಾಲೆಯ ಮಕ್ಕಳಿಗೆ ತೊಂದರೆಯಾಗಿದೆ ಅಂತ ಕೋರ್ಟ್ ಮೂಲಕ ಹೋರಾಟ ಮಾಡಿದ್ದ ಶಾಲಾ ಆಡಳಿತ ಮಂಡಳಿ ಫೆಬ್ರವರಿ 2025ರಲ್ಲಿ ತಡೆಯಾಜ್ಞೆ ತಂದು ಕಾರ್ಖಾನೆಯನ್ನ ಬಂದ್ ಮಾಡಿಸಿತ್ತು. ಆದರೆ 23-24 ಸಾಲಿನಲ್ಲಿ 1 ವರ್ಷ 4 ತಿಂಗಳು ಅವರು ಈ ಫ್ಯಾಕ್ಟ್ರಿಯನ್ನು ನಡೆಸಿದರು, ಬೆಲ್ಲ ಮಾಡೋದನ್ನು. ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಯಿತು, ಉಸಿರಾಟದ ತೊಂದರೆ, ಧೂಳಿಂದ. ನಾವು ಸರ್ಕಾರ ಕಂಪ್ಲೇಂಟ್ ಕೊಟ್ಟು, ಪೊಲ್ಯೂಷನ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋದ್ಮೇಲೆ ಈ ವರ್ಷ 12/2/25ರಂದು ಈ ಫ್ಯಾಕ್ಟ್ರಿ ಕ್ಲೋಸ್ ಆಗಲಿಕ್ಕೆ ಆರ್ಡರ್ ಬಂತು. ಕ್ಲೋಸ್ ಆಯಿತು ಅಂತ ನಾವು ಸಮಾಧಾನ ಪಡುವಷ್ಟಿಗೆ ಮುನ್ಸಿಪಾಲ್ಟಿಯಿಂದ ಒಂದು ಸುಳ್ಳು ಪತ್ರವನ್ನು ತೆಗೆದುಕೊಂಡಿದ್ದಾರೆ. ಈ ಶಾಲೆ ಕಚರಾ ಪಟ್ಟಿಯಿಂದ ಪಕ್ಕದಲ್ಲಿದೆ ಮತ್ತು 10 ವರ್ಷ ಊರಲ್ಲಿ ನಡೀತು ಅಂತ ಸುಳ್ಳು ಪತ್ರವನ್ನು ತೆಗೆದುಕೊಂಡು ಅದನ್ನು ಪೊಲ್ಯೂಷನ್ ಬೋರ್ಡಿಗೆ ಕೊಟ್ಟು ಅದನ್ನು ಇನ್ಫ್ಲೂಯೆನ್ಸ್ ಮೇಲೆ ಪುನಃ ಅವರು ಫ್ಯಾಕ್ಟ್ರಿ ಚಾಲೂ ಮಾಡಲಿಕ್ಕೆ ಆರ್ಡರ್ ತಗೊಂಡಿದ್ದಾರೆ. ಕಾರ್ಖಾನೆ ಬಂದ್ ಆಗ್ತಿದ್ದಂತೆ ಮಾಜಿ ಶಾಸಕ ಶ್ಯಾಮ ಘಾಟಗೆ ಪ್ರಭಾವ ಬಳಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಾರ್ಖಾನೆಯನ್ನ ಮತ್ತೆ ಆರಂಭಿಸಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಕಾರ್ಖಾನೆಗೆ ವಿರೋಧ ಮಾಡಿದ ಶಾಲೆಯನ್ನೇ ಬಂದ್ ಮಾಡಿಸಲು ಹುನ್ನಾರ ನಡೆಸಿದ್ದಾರಂತೆ. ಶಾಲೆಗೆ ಬರೋ ರಸ್ತೆಗಳನ್ನೇ ಬಂದ್ ಮಾಡಿಸಿದ್ದಾರಂತೆ. ರಸ್ತೆ ಬಂದ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ರೊಚ್ಚಿಗೆದ್ದಿದ್ದಾರೆ. ಮಕ್ಕಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ದು, ಪಾಲಕರು ಸಹ ಸಾಥ್ ಕೊಟ್ಟಿದ್ದಾರೆ. ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ, ಅವಾಗಿಂದ ತುಂಬಾ ತೊಂದರೆ ಆಗ್ತಾ ಇದೆ. 9 ವರ್ಷ ನಾವಿಲ್ಲಿ ಕಲ್ತಿದ್ದೀವಿ, ಒಂದಿನಾನು ಯಾವುದೂ ತೊಂದರೆ ಆಗದೆ ಇರುವುದು. ಫ್ಯಾಕ್ಟ್ರಿ ಬಂದ ಮೇಲಿಂದ ತೊಂದರೆ ಆಗ್ತಾ ಇದೆ. ಎಲ್ಲ ಟೆಸ್ಟ್ ಬಂದು ನಮ್ಮ ಶಾಲೆಯಲ್ಲಿ ಬೀಳ್ತಾ ಇದೆ. ಇಲ್ಲಿ ಮೊನ್ನೆ ರಸ್ತೆ ಬಂದ್ ಮಾಡಕ್ ಬಂದ್ರೆ ನಮ್ಮ ಚೇರ್ಮನ್ ಆಗಿರುವ, ನಮ್ಮ ಸ್ಕೂಲ್ ಚೇರ್ಮನ್ ಆಗಿರುವ ಫಾದರ್ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ. ಹುಡುಗರಿಗೆ ಬಹಳ ಪ್ರಾಬ್ಲಮ್ ಆಗತೈತಿ. ಮತ್ತೆ ಈಗ 4 ದಿವಸ ಆಯ್ತು ಇದು ಸ್ಟ್ರೈಕ್ ನಡತೈತಿ. ಇವತ್ತು ಮುಂಜಾನೆಲ್ಲ ಎಲ್ಲ ಹಾದಿ ಬಂದ್ ಮಾಡಿದವ್ರೆ, ಹುಡುಗರೆಲ್ಲ ಹೊರಗೆ ಕುಂತಿದ್ದಾರೆ. ಹುಡುಗರಿಗೆಲ್ಲ ಬಹಳ ತ್ರಾಸ ಆಗತೈತ್ರಿ. ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕ್ರಿ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ರಾಯಬಾಗ ತಹಶೀಲ್ದಾರ್ ಹಾಗೂ ಪೊಲೀಸರು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ರಸ್ತೆ ತೆರವು ಮಾಡಿ ಮಕ್ಕಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರದ ಜನರಿಗೆ ಮಾದರಿಯಾಗಬೇಕಾಗಿದ್ದ ಮಾಜಿ ಶಾಸಕ ಘಾಟಗೆ ತಮ್ಮ ಸ್ವಾರ್ಥಕ್ಕಾಗಿ ಶಾಲೆಯನ್ನ ಬಂದ್ ಮಾಡಿಸಲು ಹೊರಟಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.